ಸ್ನೇಹ ಅವರು ಬಂದಿದ್ದಾರೆ ಬರ್ತ್ಡೇ ಗರ್ಲು. ಈ ಗರ್ಲ್ಗೀಗ ಕೇಕ್ ಎಲ್ಲ ರೆಡಿ ಮಾಡಿದೀವಿ. ಇದು ಗಿಫ್ಟ್ ಕೇಕ್ ಬಂದಿದೆ. ಬಾ, ಒಳ್ಳೇದಾಗಲಿ. ದೇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ರಾಯರು ಕಾಪಾಡಲಿ. ತಗೋಸ್ಬಿಟ್ಟು ಚೆನ್ನಾಗಿದೆಯಾ? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳದು ಬರ್ತಡೇ. ಬಾರಿ ಮಗಳೇ, ನನ್ನ ಮಗಳಿಗೆ ರಾಯರು ಒಳ್ಳೇದು ಮಾಡಲಿ. ಎಷ್ಟು ವರ್ಷ ನಿಮಗೆ? ಮಮ್ಮಿ ಕಮ್ ಕಮ್ ಕಮ್. ಹಾಂ, ಓಕೆ ಬಾಯ್. ಮಂಜಮ್ಮ ರಾಘವೇಂದ್ರ ನಿಂತ್ಕೋ. ಹಾಂ, ಇದು ನನ್ನ ಕಿಂಗ್ರಾಗ ಹೆಲ್ಮೆಟ್ ಇದೆಯಾ ಈಚೆ? ಒಂದು ಟಿಶ್ಯೂ ಪೇಪರ್ ಇಟ್ಕೊಳಕ್ಕೆ. ಅದು ಫುಲ್ ಜಿಪ್ಪ ಯಾಕೆ ಇದಾಕಿ ಇಟ್ಕೊಂಡಿದೆ? ದೊಡ್ಡ ಬ್ಯಾಗು ಸಾಕು ಮಂಜಮ್ಮ. ಇಲ್ಲಿ ಕಾಣ್ತಾ ಇದೆ ಕಣ್ಣು. ಬಾ, ಸರಿ ಆಯ್ತಾ ಮಮ್ಮಿ? ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಲ್ಲ. ಎಷ್ಟು ಕಲರ್ ಕಾಣ್ತಿದ್ಯಾ ನೋಡು. ನನ್ನ ಮುಖಕ್ಕೂ ನಿನ್ನ ಮುಖಕ್ಕೂ ನೋಡಿ ಎಷ್ಟು ಕಲರ್ ಇದೆಯಾ. ಅಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದೀನಿ. ನಾನೇನು ಮೇಕಪ್ ಮಾಡಿಲ್ಲ. ಇವತ್ತಂತೂ ತುಂಬ ವಿಶೇಷವಾದ ದಿನ ಅಂತಲೇ ಅನ್ಕೋತೀನಿ. ಇವತ್ತು ನನ್ನ ಮಗಳು ಬರ್ತಡೇ ಇತ್ತು. ಹಾಗಾಗಿ ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ರಾಯರ ದರ್ಶನವೂ ಕೂಡ ಆಯಿತು. ಮತ್ತು ಜೊತೆಗೆ ಫೋನ್ ಬರ್ತಿದೆ ಇವಾಗ. ಯಾರು ಮಾಡಿರ್ಬೋದು ಅಂತ. ಅಮ್ಮ, ಡ್ರೆಸ್ ಹೆಂಗಿದೆ? ಚೆನ್ನಾಗಿದೆಯಾ? ನನ್ನ ಮಗಳು ಕೊಡಿಸಿದ್ದು. ಅವಳು ಬರ್ತಡೆಗೆ ಅವಳು ನನಗೆ ಬಟ್ಟೆ ಕೊಡಿಸಿದ್ದಾಳೆ. ಆಮೇಲೆ ಇನ್ನೊಂದು ಏನು ಕೊಡಿಸಿದ್ದಾಳೆ? ಇಲ್ಲಿ ಕೇಕ್ ಇದೆ, ಇಲ್ಲೊಂದು ಕೇಕ್ ಇದೆ. ಇಲ್ಲಿ ಕೇಕ್ ಪಾರ್ಸಲ್ ತಗೊಂಬಂದವಳೆ. ಸೀರೆ ನನಗೆ ಗಿಫ್ಟ್ ಬಂದಿದೆ. ನನಗೆ ಬರ್ತಡೆಗೆ, ನನ್ನ ಮಗಳು ಬರ್ತಡೆ ನನ್ನ ಗಿಫ್ಟು. ಚೆನ್ನಾಗಿದೆ ಸ್ಯಾರಿ. ಓ, ಡಿಸೈನು. ಈ ಥರ ವರ್ಕ್ ಮಾಡಿಸಿರೋದು. ಇದು ಬ್ಲೌಸು. ಇದಕ್ಕೆ ವರ್ಕ್ ಮಾಡಿಸಿ ಇದಕ್ಕೆ ಮಾವಿನಕಾಯಿ, ಈ ಬಾರ್ಡ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿ ಅಂತ ಮಾವಿನಕಾಯಿ ಕೊಡ್ಸಿದೀವಿ. ಚೆನ್ನಾಗಿದೆಯಲ್ಲ? ಸೂಪರ್. ಇದು ತೋಳಿಗೆ ಯಾಕೋ ಕೊಟ್ಟಿಲ್ಲ, ತೋಳಲ್ಲೇ ಇದೆ ಮಾವಿನಕಾಯಿ. ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟವ್ರೆ. ಇಲ್ಲಿ ಸಣ್ಣ ಸಣ್ಣದಾಗಿ ಫ್ಲವರ್ಸ್ನ ಕೊಟ್ಟಿದ್ದಾರೆ. ಸೂಪರ್. ಈ ನಡುವೆ ಅಂತೂ ತುಂಬಾ ಜನ ಹೇಳ್ತಾರೆ, ನೀವಂತೂ ಬ್ಲೌಸು ಸೂಪರಾಗಿ ಹೊಲಿಸ್ತೀರಾ, ಒಳ್ಳೊಳ್ಳೆ ಸ್ಯಾರಿಗಳನ್ನ ಉಡ್ತೀರಾ ಅಂತ ಹೇಳಿದ್ರು. ಖುಷಿ ಆಗತ್ತೆ. ಆಮೇಲೆ ಇದಕ್ಕೇನೋ ಒಂದು ಇದು ಕೊಟ್ಟಿದ್ದಾರೆ. ಏನಿದು ಟ್ಯಾಗು ಬರ್ತಿತ್ತು. ಏನೋ ಜುಮ್ಕಿಯ ಪಂಕಿ ಏನೋ ಅಷ್ಟೊಂದು ಗೊತ್ತಿಲ್ಲ. ಚೆನ್ನಾಗಿದೆ. ಓಕೆ, ಸೂಪರ್. ಮತ್ತೆ ಫ್ರಂಟಲ್ಲಿ ನೋಡಿ ಈ ಥರ ವರ್ಕು. ಫ್ರಂಟಲ್ಲಿ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ವರ್ಕ್. ಬ್ಲೂ ಕಲರ್ ಸ್ಯಾರಿ. ಇದಕ್ಕೆ ಯಾವ ಕಲರ್ ಇದು? ಇದು ಬ್ಲೂ ಸ್ಯಾರಿ. ಬ್ಲೂ ಆಯಿತು, ಸ್ಕೈ ಬ್ಲೂ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಈ ಸೀರೆನ ಉಟ್ಕೊಂಡು ಒಂದು ವಿಡಿಯೋಸ್ನ ಮಾಡ್ತೀನಿ. ಮೊದಲೇ ನನಗೆ ಸೀರೆ ಅಂದರೆ ತುಂಬ ಇಷ್ಟ. ಅದರಲ್ಲಂತೂ ಸಿಕ್ಕಾಬಟ್ಟೆ ಸೀರೆಗಳು ತುಂಬೋಗಿದೆ. ಈ ಸೀರೆನ ಉಟ್ಕೊಂಡು ವಿಡಿಯೋ ಮಾಡೋ ತನಕ ಸಮಾಧಾನ ಇರಲ್ಲ. ಯಾಕೆ ಸಮಾಧಾನ ಇರಲ್ಲ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಚಿಕ್ಕ ಚಿಕ್ಕ ವಯಸ್ಸಿಗೆ ಪಾಪ ಹಾರ್ಟ್ ಅಟ್ಯಾಕ್ ಆಗೆಲ್ಲ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಅನಿಸ್ತಿದೆ, ಈ ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಥರ, ಯಾವತ್ತು ಹೋಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಇರುವಷ್ಟು ದಿನ ನೆಮ್ಮದಿಯಿಂದ ಖುಷಿಯಿಂದ ಚೆನ್ನಾಗಿರ್ಬೇಕು ಅನ್ನೋದೇ. ಅದಕ್ಕೆ ನಾನು ಯಾವುದೇ ಒಂದು ಹೊಸ ಬಟ್ಟೆ ತಂದರೂ ಅಷ್ಟೇ ತುಂಬ ದಿನ ಮನೇಲಿ ಇಡೋದೇ ಇಲ್ಲ. ಆದಷ್ಟು ಬೇಗ ಹಾಕ್ಕೊಂಡು
ಹಾಕೊಂತೀನಿ, ವಿಡಿಯೋಸ್ ಮಾಡ್ತೀನಿ, ಸಮಾಧಾನ ಆಗುತ್ತೆ. ಅಮ್ಮ, ನಮ್ಮಮ್ಮ ವಿಡಿಯೋ ಮಾಡ್ತಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಸುಮಾರು ಜನ ಕೇಳಿದ್ರು ನಿಮ್ ಮಗಳಿಗೆ ಏನ್ ಗಿಫ್ಟ್ ಕೊಟ್ಟಿದ್ದೀರಾ ಅಂತ. ಅದನ್ನ ಹೇಳೋ ಬೇಡವೋ? ಹೇಳಿದ್ರೆ ಅದಕ್ಕೊಂದು ಹೇಳ್ತಾರೆ, ಅಯ್ಯೋ ಈ ಅಮ್ಮ ಏನ್ ಎಳಿತಾಳೆ, ರಬ್ಬರ್ ತರ ಎಳ್ಕೊಂಡ್ ಹೋಗ್ತಾಳೆ ಅಂತ. ನಾನ್ ಏನ್ ಮಾಡ್ಲಿ? ನಾನು ಏನೂ ಮಾಡಕ್ಕಾಗಲ್ಲ. ರಬ್ಬರ್ ತರ ಎಳಿತೀನಿ, ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಯಾಕೆ ಹಂಗೆಲ್ಲ ಕಮೆಂಟ್ಗಳು ಹಾಕ್ತೀರಾ? ನೀವು ಕಮೆಂಟ್ ಹಾಕಿರೋ ತಲೆನೇ ಕೆಡ್ಸ್ಕೊಳಲ್ಲ, ಇನ್ನ ಅದೇನ್ ಹಾಕ್ತಿರೋ ಹಾಕಿ, ತಲೆನೇ ಕೆಡ್ಸ್ಕೊಳಲ್ಲ. ಆರಾಮ್ಸೆ ಇನ್ಮೇಲೆ ನೆಮ್ಮದಿಯಾಗಿ ಕೂಲಾಗಿ ವಿಡಿಯೋಸ್ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಇದೆ. ಸೌಂಡ್ ಮೈಕ್ ಕೊಡ್ತೀನಿ. ರೆಡಿ ನಮ್ಮ ಶೂಟಿಗೆ? ಮಾತಾಡು. ಏನ್ ಮಾತಾಡ್ಲಿ? ನಮ್ಮಮ್ಮ ಸ್ವಲ್ಪ ಸೈಲೆಂಟು. ಈ ನಡುವೆ ನಾನು ತುಂಬಾನೇ ಸಿಕ್ಕಾಬಟ್ಟೆ ಪ್ರೇಮಸ್ ಆಗ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಮಂಜಮ್ಮ? ಈಗ ನಾನು ಇತ್ತೀಚಿನ ದಿನದಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ನಮಗೂ ಖುಷಿ ಆಗ್ತಾ ಇದೆ ಅಲ್ಲ? ಸೂಪರ್ ಸೂಪರ್ ಮಂಜಮ್ಮ. ಮಾತಾಡಮ್ಮ, ಏನಾದ್ರು ಮಾತಾಡು. ನನ್ ಮಗಳು ಫೇಮಸ್ ಆಗ್ತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷ, ಖುಷಿ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಸಮಾಜದಲ್ಲಿ ನನ್ನ ಮಗಳು ತುಂಬಾ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾಳೆ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳು ಮಮ್ಮಿ. ಬನ್ನಿ ಬನ್ನಿ, ನನ್ನ ಮಗಳು ರೆಡಿ ಆಗ್ತಾಳೆ. ಯಾವ್ದು ಎಲ್ಲ ತೋರ್ಸು. ಕಿವಿ ಓಲೆ. ಮಮ್ಮಿ ಬನ್ನಿ, ಫ್ರಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಒಂದು 20,000 ಅಂದ್ರೆ 20,000 ರೂಪಾಯಿ ಬಟ್ಟೆ ಈ ಸಲ ತಡೆಗೆ ಕುರ್ತಾಕು. ಚೆನ್ನಾಗಿಲ್ವಾ? ಹೇಳಿ ಬೇಗ. ನೀನೇ ಕಟ್ಬಿಚ್ತೆ. ಚೆನ್ನಾಗಿಲ್ವಾ? ಎಲ್ಲ ತೋರ್ಸು ನೋಡ್ತೀನಿ. ಚೆನ್ನಾಗಿದೆ, ಡೈಮಂಡ್ ತರ ಇದೆ. ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಡೈಮಂಡ್ ಕೊಡ್ತೀನಿ. ಸುಮ್ಮನೆ ಇದೆ, ಡೈಮಂಡ್ ಕೊಡ್ತೀನಿ. ಈಗ ಸ್ನೇಹ ಅವರು ಬಂದಿದ್ದಾರೆ, ಬರ್ತಡೇ ಗರ್ಲು. ಈ ಗರ್ಲ್ಗೀಗ ನಾನೇ ಆರ್ಡರ್ ಮಾಡಿದ್ದೆ. ಸುಮ್ಮನೆ ಎಷ್ಟಾಯ್ತು ಹೇಳು? ಬನ್ನಿ, ನಮ್ ರಾಗಿ ಊಟ ಮಾಡ್ತಾರೆ ಅಂತ ಓಡೋದು. ಈಗ ನೀನೇ ಎಲ್ಲ ಪ್ಯಾಕ್ ರೆಡಿ ಮಾಡು. ಮಮ್ಮಿ ಬಾ ಮಮ್ಮಿ. ಬಾಬಾ ಕೇಕ್ ಕಟ್ ಮಾಡಮ್ಮ. ನೀನ್ ಕೇಕ್ ಆರ್ಡರ್ ಮಾಡ್ತೀನಿ. ಮಾಡ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ವಾವ್ ವಾವ್, ಕೇಕ್ ಚೆನ್ನಾಗಿದೆ. ಸ್ನೇಹ, ಓ ಏನೇ ಇಲ್ಲ. ಟು ಯು. ನೀನ್ ಹಚ್ಬೇಕಲ್ವಾ? ಹ್ಯಾಪಿ ಬರ್ಡೇ ಟು. ನಮ್ಗೆ ಭಯ ಆಗ್ತಿದೆ. 1 2 3. 1 2 3 ಸ್ಟಾರ್ಟ್. ಹ್ಯಾಪಿ ಇದೆ. ಆಮೇಲೆ ಬ್ಲಾಸ್ಟ್ ಆಗ್ಬಿಡುತ್ತದು, ನಿಂಗ್ ಗೊತ್ತಿಲ್ಲ. ಓ ಕೈ ಇರೇ, ಮಕ್ಕ ಕೊಡ್ಬೇಡ ಇರು. ಅದು ಯಾರು? ಇರು ಬೇಡ, ಒಂದ್ಸಲ ಹಾಕ್ತೀನಿ ಇರು. ಕೇಕ್ ಕಟ್ ಮಾಡತ್ತೆ ಅಕ್ಕ, ಇರುಮ. ಬಾರ 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 ಬಾರ. ಕೂತ್ಕೋ. ಹ್ಯಾಪಿ ಬರ್ಡೇ ಟು ಯು ಸ್ನೇಹಕ್ಕ, ಹ್ಯಾಪಿ ಬರ್ಡೇ ಟು ಯು ಸ್ನೇಹಕ್ಕ. ನಾನ್ ಅಂತ ಇದೆ ಈಗ. ಪಪ್ಪ ನಿಂಗೆ ಐಸ್ ಕೇಕ್ ತಂದಿದ್ದಾಳೆ ನಮ್ಮ ಅಕ್ಕ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೌದಾ? ತಿನ್ಸು. ಅಲ್ಲಿ ಅವನ್ ಹೆಂಗ್ ನೋಡ್ತಾ ಇದ್ದಾನೆ. ಹಿಂಗ್ ಬೇಕು? ಫ್ರಿಜ್ ಅಲ್ಲಿ ಇಡ್ಬೇಕು, ಚೆನ್ನಾಗಿರತ್ತೆ. ಏನಿದೆ ನೋಡ.
ಕೊಡು. ನಾನು ತಿನ್ಸ್ತೀನಿ ಕೊಡು. ನಾವು ತಿನ್ಸಿಲ್ಲ ಏನ್ ಬೇಕು ನಾನು ಎತ್ತಿಕ್ಕಿದ್ದೀನಿ ಬಾ ಬೈಲಿ ನೀನ್ ಒಂಚೂರು. ನಮ್ಮ ಅಮ್ಮಂಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ. ಎಷ್ಟು ನಿಧಾನಕ್ಕೆ ಎಷ್ಟು ಸ್ಮೂತ್ ಆಗಿ ತಿಂತಾರೆ ನೋಡಿ. ಕೇಕ್ಗೆ ಪೇನ್ ಆಗ್ಬಾರ್ದು. ಕೇಕ್ಗೆ ಪೇನ್ ಆಗ್ಬಾರ್ದು ಈಗ. ಅಮ್ಮ ಏನ್ ಕೊಟ್ಟಮ್ಮ ಮೊಮ್ಮಗಳಿಗೆ ಗಿಫ್ಟ್? ಹ್ಮ್ 2,000 ರೂಪಾಯಿ ಕೊಡು. ಹೌದಾ ಸ್ನೇಹ ಕೊಟ್ಟಿದ್ದದೆ? ಅಮ್ಮ ಏನಮ್ಮ ಸುಳ್ಳು ಹೇಳ್ತೀಯ ನೀನು? 2,000 ರೂಪಾಯ? ಡವ್ ಮಾಡ್ತೀಯಲ್ಲಮ್ಮ. 2,000 ರೂಪಾಯಿ ಎಲ್ಲಮ್ಮ ಕೊಟ್ಟಿದ್ಯಾ? ಹೇಳು. ಸದ್ಯಕ್ಕೆ ಈಗ ನನ್ನ ಹತ್ರ ಆಮೇಲೆ ಕೊಡೋಣ. ಆಮೇಲೆ ಯಾವಾಗ? ಊರ್ಗ್ ಹೋಗಿದ್ ಬಂದು. ಊರ್ಗ್ ಹೋಗಿದ್ ಬಂದು ಕೊಡ್ತೀಯಾ? ಓಕೆ ಓಕೆ. ವಿಡಿಯೋ ಹಾಕಿದ್ಯಮ್ಮ ಈಗ. ಅದಕ್ಕೆ ಒಬ್ರು ಹಾಕಿದ್ದಾರೆ ಕರೆಕ್ಟ್ ಆಗಿ ನಮ್ ಸ್ಟೋರಿನ ಹಾಕಿದ್ದೀರಾ ಮೇಡಮ್ ಅಂತ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಯ್ಯೋ ದೇವ್ರೆ, ಬರೀ ಇದೆ ಇವ್ರಿಗೆಲ್ಲ, ಏನು ಮಾಡಕ್ಕಾಗಲ್ಲ. ನಮ್ಮ ರಾಗು ಇವತ್ತಿಗೆ ನಮ್ಮ ಮನೆಗ್ ಬಂದು 3 ವರ್ಷ ಕಂಪ್ಲೀಟ್ ಆಯ್ತು. ನಮ್ಮ ಮುದ್ದು ಕಂದ ನಮ್ಮ ಮನೆಗ್ ಬಂದು 3 ವರ್ಷ ಆಯ್ತು. ನಮ್ ಕಂದ ಯಾಕೋ ಅಂತ ಇದೆ, ಮಾಡ್ತಾ ಇದೆ. ನನ್ ಮಗು ಬಂದು 3 ವರ್ಷ ಆಯ್ತು. ನನ್ ಮಗು ಇವತ್ಗೆ 3 ವರ್ಷ ಆಯ್ತು. ಪುಟಾಣಿ ಪಾಪು ಮನೆಗ್ ಬಂದಾಗ. ಈಗ ದೊಡ್ಡ ಪಾಪು. ಪಾಪು ಪಾಪು ರಾಗು ಪಾಪು ಅಳ್ತಿದ್ಯಲ್ಲೋ. ಬಟ್ಟೆ ತುಂದಿಲ್ಲ ಅಂತನಾ? ಪರವಾಗಿಲ್ಲ. ಯಾಕೋ ಸಪ್ಕಿದಾನೆ ಸ್ನೇಹ. ಅವನು ಅಳ್ತವ್ನೆ. ಬಾಯ್ಲಿ ಒಂಚೂರು ಎತ್ಕೋ, ಏನು ಅಂತ ಕೇಳು.